ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಕನ್ನಡ ವಾಹಿನಿ. ನಾನು ನಿಮ್ಮೆಲ್ಲರ ಖುಷಿ ವಿನು. ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಹಾಗೆ ವಿಶೇಷ ಸಂದರ್ಶನವನ್ನು ಹೊತ್ತು ತಂದಿದೆ ಶ್ರೀ ಕನ್ನಡ ವಾಹಿನಿ ನಿಮ್ಮೆಲ್ಲರಿಗಾಗಿ. ವಿಶೇಷ ಅಂದ ಕೂಡಲೇ ಏನಪ್ಪ ಇದು ವಿಶೇಷ ಕಾರ್ಯಕ್ರಮ, ಏನು ಹೇಳ್ತಾ ಇರ್ಬೋದು ಅಥವಾ ಕಾರ್ಯಕ್ರಮದ ಒಂದು ತಿರುಳೇನು ಅಂತಂದರೆ, ಈ ವಿಕಲಚೇತನ ಮಕ್ಕಳು ಅಂದರೆ ಒಂದು ಸ್ಪೆಷಲ್ ಚೈಲ್ಡ್ ಅಂತ ಏನು ಕರಿತೀವಿ, ವಿಶೇಷ ಮಕ್ಕಳು ಅಂತ ಏನು ಕರಿತೀವಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನನ್ನು ನಾವು ತಿಳ್ಕೊತಾ ಹೋಗ್ಬೋದು. ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಒಂದು ವಿಶೇಷ ಮತ್ತು ಅಪರೂಪದ ವ್ಯಕ್ತಿತ್ವವುಳ್ಳ ವಿಶೇಷ ತಾಯಿ ಅನ್ಬಹುದು, ಟೀಚರ್ ಅನ್ಬಹುದು, ಗುರು ಅಂತ ಹೇಳಬಹುದು ಅಂತ ನಮ್ಮ ಶಾಶ್ವತಿ ಸಿಂಗ್ ಮೇಡಮ್ ರವರು ನಮ್ಮ ಜೊತೆ ಇದ್ದಾರೆ. ಈಗ ಅವರು ಸೊಲಿನತೆ ಹೊಂದಿರುವ ಮಕ್ಕಳ ಆಹಾರ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾದರೆ ಮತ್ತೇನಿಗೆ ತಡ, ಈ ವಿಶೇಷ ವ್ಯಕ್ತಿತ್ವವುಳ್ಳ ವಿಶೇಷ ತಜ್ಞೆ ಅಂತಲೇ ಹೇಳಿಸ್ಕೊಳ್ಳುವಂತಹ ಶಾಶ್ವತಿ ಸಿಂಗ್ ಮೇಡಮ್ ರವರು ನಮ್ಮ ಜೊತೆ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ಶಾಶ್ವತಿ ಸಿಂಗ್ ಮೇಡಮ್ ರವರು ಡೆಲ್ಲಿಯ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇದಾದ್ಮೇಲೆ ಅವರು ಸೀನಿಯರ್ ಬಯಾಲಜಿ ಟೀಚರ್ ಕೂಡ ಆಗ್ತಾರೆ. ಹಾಗೆ ಅವರು ಮುಂದಿನ ದಿನಗಳಲ್ಲಿ ಮದುವೆಯಾಗಿ ಒಂದು ಮಗುವಿಗೆ ಜನನವನ್ನು ಕೊಡ್ತಾರೆ. ಆ ಮಗು ಸುಮಾರು ಒಂದು 4 ವರ್ಷ 5 ವರ್ಷ ತನಕ ನಾರ್ಮಲ್ ಮಕ್ಕಳು ಹೇಗಿರ್ತಾರೋ ಹಾಗೆ ಆ ಮಗು ಆಟ ಆಡ್ಕೊಂಡು ಸ್ಕೂಲ್ ಹೋಗ್ತಾ ಇರುತ್ತೆ. ಅದಾದ ನಂತರದಲ್ಲಿ ಒಂದು 4-5 ವರ್ಷ ಆದಮೇಲೆ ಮಗುವಲ್ಲಿ ಕೆಲವು ಬದಲಾವಣೆಗಳು ಕಂಡುಬರುತ್ತೆ ಶಾಶ್ವತಿ ಸಿಂಗ್ ಮೇಡಮ್ ರವ್ರಿಗೆ. ಆ ಮಗುವಿನ ಒಂದು ಬೆಳವಣಿಗೆ ಆಗಿರಬಹುದು ಅಥವಾ ಮಗುವಿನ ಒಂದು ಚಲನವಲನವಾಗಿರಬಹುದು, ಅದು ಸೋಲಿನತೆ ಇರುವಂಥ ಮಕ್ಕಳು ಅಂದರೆ ಆಟಿಸಮ್ ಇರುವಂಥ ಮಕ್ಕಳಿನ ಲಕ್ಷಣಗಳಾಗಿರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ತಿಳ್ಕೊಳ್ಳೋಕೆ ಅಂತ ಅವರು ಆಯುಷ್ ಒಂದು ಹಾಸ್ಪಿಟಲ್ಗೆ ಹೋಗ್ತಾರೆ, ಟ್ರೀಟ್ಮೆಂಟನ್ನು ಕೊಡಿಸ್ತಾರೆ ಮಗುವಿಗೆ. ಆದರೂ ಕೂಡ ಏನು ಅಂತ ಪರಿಣಾಮವನ್ನು ಅದು ಬೀರೋದಿಲ್ಲ. ಹಾಗೆ ಮತ್ತಷ್ಟು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಅವರು ಬೇರೆ ಬೇರೆ ಥೆರಪಿ ಅಥವಾ ಬೇರೆ ಬೇರೆ ಕ್ಲಾಸಸ್, ಬೇರೆ ಬೇರೆ ಡಾಕ್ಟರ್ ಹತ್ರ, ಮಕ್ಕಳ ತಜ್ಞರ ಹತ್ರ ಅವರು ಹೋಗ್ತಾರೆ. ಹೀಗೆ ಹೋಗುವಾಗ ಅವ್ರಿಗೆ ಇದು ಆಟಿಸಮ್ ಅಂದರೆ ಏನು, ಈ ಸೋಲಿನತೆ ಅನ್ನೋದ್ರ ಬಗ್ಗೆ ಏನು, ಸೋಲಿನತೆ ಅಂದರೆ ಏನು, ಆ ಮಕ್ಕಳು ಏನು ಗುಣಲಕ್ಷಣಗಳಿರುತ್ತೆ, ಹಾಗೆ ಅದ್ರ ಟ್ರೀಟ್ಮೆಂಟ್ ಕೊಡಿಸೋದಾದ್ರೂ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಹೆಚ್ಚಿನ ಕುತೂಹಲ, ಹೆಚ್ಚಿನ ಆಸಕ್ತಿಯನ್ನು ಹೊಂದ್ತಾರೆ. ಇವರ ಮಗುವನ್ನು ಶಾಲೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ 42 ಶಾಲೆಗಳು, ಪ್ರತಿಷ್ಠಿತ ಶಾಲೆಗಳು ಮಗುವನ್ನು ಶಾಲೆಗೆ ಸೇರಿಸ್ಕೊಳ್ಳಿಕ್ಕೆ ಒಪ್ಪೋದಿಲ್ಲ. ಆಗ ಮನನೊಂದಂತಹ ಶಾಶ್ವತಿ ಸಿಂಗ್ ಮೇಡಮ್ ರವರು ಇದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಬೇಕು, ಇದ್ರ ಬಗ್ಗೆ ಹೆಚ್ಚಿನ ಪಾಠಗಳು ಜನಗಳಿಗೆ ತಲುಪಬೇಕು, ಹಾಗೆ ಹೆಚ್ಚಿನ ಮಾಹಿತಿ ಹಾಗೂ ಆಹಾರ ಕ್ರಮದ ಬಗ್ಗೆ ಹೆಚ್ಚು ನಾನು ಆದ್ಯತೆಯನ್ನು ಕೊಟ್ಟು ಕಲಿಬೇಕು ಅಂತ ಹೇಳಿ ಅವರು ಒಂದು ಸಂಶೋಧನೆ ಅಥವಾ ಒಂದು ಕ್ಲಾಸಸ್ಗೆ, ಕೋರ್ಸ್ಗೆ ಅಂತ ಹೋಗ್ತಾರೆ. ಇವರಿಗೆ ಕಿರಣ್ ಬೇಡಿ ಅವರ ತಂಗಿಯಾದಂತಹ ಡಾಕ್ಟರ್ ರಿತು ಪೇಶವಾಡಿಯಾ, ಶಿ ವಾಸ್ ಅ ಫೌಂಡರ್ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹ್ಯಾಂಡಿಕ್ರಾಫ್ಟ್, ಇವರ ಪರಿಚಯ ಸಿಕಂದ್ರಾಬಾದಲ್ಲಿ ಆಗುತ್ತೆ. ಇಲ್ಲಿ ಒಂದು ವಸತಿ ಗೃಹವನ್ನು ಮಾಡಿ ಅಲ್ಲಿ ಹೆಚ್ಚಿನ ಸೊಲಿನತೆ ಇರುವಂತಹ ಮಕ್ಕಳಿಗೆ ಒಂದು ಅಭ್ಯಾಸವನ್ನು ಮಾಡೋದು, ಆಹಾರ ಕ್ರಮದ ಬಗ್ಗೆ ಹೆಚ್ಚಿನ ನಾಲೆಜನ್ನು ತಿಳಿಸೋದು, ಈ ಥರ ಒಂದು ಕ್ರಮವನ್ನು ಮಾಡ್ಕೊಂಡು ಬರ್ತಾರೆ. ಅದಾದ ಮೇಲೆ ಇವರು ಭಾರತದಲ್ಲಿ ಮೊದಲ ಬಾರಿಗೆ ಈ ಸೊಲಿನತೆ ಹೊಂದಿರುವಂತಹ ಮಕ್ಕಳಿಗೆ ಮತ್ತು ವಿಕಲಚೇತನ ಮಕ್ಕಳಿಗೆ ಅಂತಾನೆ ಒಂದು ವಸತಿ ಶಾಲೆಯನ್ನ ತೆರೀತಾರೆ. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ನಮ್ಮ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಇನ್ನಷ್ಟು ಇನ್ ಡೀಪ್ ಆಗಿ ಅವರು ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ, ಹೆಚ್ಚಿನ ಬೆಳಕನ್ನ ಈ ಕಾರ್ಯಕ್ರಮದಲ್ಲಿ ಚೆಲ್ತಾ ಹೋಗ್ತಾರೆ ವಿಶೇಷ ಮಕ್ಕಳ ಬಗ್ಗೆ. ಹಾಗಾದ್ರೆ ನನಗೆಷ್ಟು ಕುತೂಹಲ ಇದೆಯೋ ಹಾಗೆ ನಿಮಗೂ ತುಂಬಾ ಕುತೂಹಲ ಇರುತ್ತೆ. ಈ ವಿಶೇಷ ಮಕ್ಕಳು ಅಂದ್ರೆ ಹೇಗಿರ್ತಾರೆ, ಹೇಗೆ ಅವ್ರನ್ನ ನಾವು ಸುಲಭವಾಗಿ ಕಂಡುಹಿಡಿಬಹುದು ಅದು ವಿಶೇಷ ಮಕ್ಕಳು ಅಂತ ಮೇಡಮ್ ಹತ್ರನೇ ನಾವು ಕೇಳೋಣ. ಮ್ಯಾಮ್, ವಿಶೇಷ ಮಕ್ಕಳು ಅಂದ್ರೆ ಯಾರು? ಹೂ ಆರ್ ಸ್ಪೆಷಲ್ ಚಿಲ್ಡ್ರನ್? Okay, when we talk about special children, it means those children who require some sort of extra help. And when we are talking about neurotypical or regular children, they are able to, go through life in a certain step by step. When we are talking about special children, it could be those who require some sort of special help to undergo, say, education and training. So those are called special children, and we mostly refer to the intellectual disabilities, of which autism, cerebral palsy, mental handicap and multiple disabilities are the categories that we are talking about. ಕೇಳಿದ್ರಲ್ಲ ವೀಕ್ಷಕರೇ, ಹೇಗೆ ಉತ್ತರ ಕೊಟ್ಟರು ಅಂತ ಮೇಡಮ್ ಹೇಳೋ ಪ್ರಕಾರ ನಮ್ಮ ವಿಶೇಷ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ವಿಶೇಷವಾದಂತಹ ಎಕ್ಸ್ಟ್ರಾ ಹೆಲ್ಪನ್ನು ಬೇಕಾಗುತ್ತೆ. ಅಂದರೆ ನಮ್ಮ ಮಕ್ಕಳು ಏನಿರ್ತಾರೆ, ನಮ್ಮ ಮಕ್ಕಳಿಗೆ ಒಂದು ಸಹಾಯ ಇಲ್ಲದೆ ನಡಿಬೋದು, ಸಹಾಯ ಇಲ್ಲದೆ ಮಾತಾಡ್ಬೋದು, ಹಾಗೆ ಸಹಾಯ ಇಲ್ಲದೆ ಅವರ ಕೆಲಸವನ್ನು ಅವ್ರು ಮಾಡ್ಕೋಬೋದು. ಇಂಥದ್ದೇ ವಯಸ್ಸಾದ ಮೇಲೆ ನೀನು ಇದನ್ನು ಮಾಡ್ಕೋ
ನೀನು ಬುಕ್ ತೊಗೊಂಡು ಬಾ, ನೀನು ಪೆನ್ ತೊಗೊಂಡು ಬಾ, ನೀನು ಬರ್ಕೋ ಕೂತ್ಕೊಂಡು ಅಂತ ಹೇಳೋ ತಂದೆ ತಾಯಿಗಳು ಸಾಮಾನ್ಯವಾಗಿ ಕಾಣೋದು. ವಿಶೇಷ ಮಕ್ಕಳ ಪೇರೆಂಟ್ಸ್ ಅಥವಾ ವಿಶೇಷ ಮಕ್ಕಳು ಅಂತ ಹೇಳಿದ್ರೆ ಪೆನ್ ತೊಗೊಂಡು ಬಾ ಅಂತ ಹೇಳಿದ್ರು ಕೂಡ ಪೆನ್ ತಗೊಳ್ಳಿಕ್ಕೆ ಅವ್ರಿಗೆ ಹೆಲ್ಪ್ ಬೇಕಾಗುತ್ತೆ, ಅಂದರೆ ಸಹಾಯವನ್ನು ಅವರು ನಿರೀಕ್ಷಿಸ್ತಾ ಇರ್ತಾರೆ. ಅಥವಾ ಅವ್ರ ಕೈಲೇ ಅವರು ಮಾಡ್ಕೊಳಕ್ಕಾಗದೇ ಇರುವಂಥದ್ದನ್ನ ನಾವು ವಿಶೇಷ ಮಕ್ಕಳು ಅಂತ ಕರಿತೀವಿ. ಈಗ ಬನ್ನಿ ಕೇಳೋಣ, ನಾವು ವಿಶೇಷ ಮಕ್ಕಳನ್ನ ಎಷ್ಟನೇ ವಯಸ್ಸಿನಲ್ಲಿ ನಾವು ಹಾಗಾದ್ರೆ ಕಂಡುಹಿಡಿಬಹುದು, ಯಾವೆಲ್ಲ ಗುಣಲಕ್ಷಣಗಳಿದ್ರೆ ಅವರು ವಿಶೇಷ ಮಕ್ಕಳು ಅಂತ ಕರ್ಸ್ಕೋತಾರೆ ಅಂತ ನಾವು ಶಾಶ್ವತಿ ಸಿಂಗ್ ಮೇಡಮ್ನೇ ಕೇಳೋಣ. ಮ್ಯಾಮ್, ವಿಶೇಷ ಮಕ್ಕಳು, ಹೌ ಟು ಐಡೆಂಟಿಫೈ ಇನ್ ದ ಅರ್ಲಿ ಏಜ್ ಆರ್ ವಾಟ್ ಏಜ್ ವಿ ಕ್ಯಾನ್ ಐಡೆಂಟಿಫೈ ದ ಸ್ಪೆಷಲ್ ಚಿಲ್ಡ್ರನ್? Okay, generally when we are talking about autism and cerebral palsy, the intellectual disabilities, they are either from birth, that you can make out that their milestones are following, so that is a global delay where mental handicap and others are concerned. But in this, when we are talking about autism is one of the most difficult ones to identify because there are no tests by which you can identify. So what happens is you have to go by symptoms, and generally it is a developmental disability which can be identified below the age of 3. Very rarely above the age of 3, if there is regressive autism, then you can have a child developing normally and all of a sudden they slide back. So that is called regressive autism. But being a developmental disability, it means that the normal development somewhere below the age of 3 only you can identify. Specific symptoms ಏನು? What are the symptoms? The symptoms mainly for autism, I'm not talking about the others, there are 3 others. So for autism, the main 3 angles in which the autistic children are affected is socialization, communication, the play behavior in small children. Play behavior, socialization means togetherness. They avoid people. Crowds, giving eye contact. Speech. Communication, they are not able to express. Yes. They may be having speech, but they will not be able to express what they are wanting. You know, there's one child who throughout the day is just singing the same song. Okay. You know, absolutely clear speech. So what happens is, you know, like I'm not naming any particular organizations, but speech therapy alone cannot help because we have to work on the communication. So you say it's social gathering, they will avoid the social gathering. Socialization is affected. Okay. Communication is affected. Play behavior is different. Play behavior. Okay. They will just sit by one side. Maybe they'll carry on, you know, doing the same twirling circular thing or looking at the fan. You know, like the play behavior is different. Okay. And many of them have sensory issues, so they have the hand flapping. Okay. You know, stimming, all of this. So 4 angles. Okay. So ವೀಕ್ಷಕರೇ, ಮೇಡಮ್ ಹೇಳೋ ಪ್ರಕಾರ ಈ ವಿಶೇಷ ಮಕ್ಕಳಿಗೆ ಹೇಗಪ್ಪ ಇವ್ರನ್ನ ಕಂಡುಹಿಡಿಯೋದು ಅಂತಂದರೆ ಅವರಲ್ಲಿ ಕೆಲವಾರು ಲಕ್ಷಣಗಳಿರುತ್ತೆ. ಹಾಗೆ ಏಜ್ ಗ್ರೂಪ್ ಕೂಡ ಮೇಡಮ್ ಇವಾಗ ಸ್ಪಷ್ಟವಾಗಿ ಹೇಳಿದ್ರು. 3 ವರ್ಷದ ಒಳಗಿನ ಮಕ್ಕಳಲ್ಲೂ ಕೂಡ ತುಂಬ ಜಾಸ್ತಿ ಏನಾದರೂ ಅವರಲ್ಲಿ ನಾರ್ಮಲ್ ಬಿಹೇವಿಯರ್ ಇಲ್ಲ ಅಂತಂದ್ರೂ ಕೂಡ ನೀವು ಕಂಡುಹಿಡಿಬಹುದು. ಅಥವಾ 3 ವರ್ಷ ಆದಮೇಲೆ ಕೂಡ ಮೇಡಮ್ ಹೇಳ್ದಂಗೆ 4 ವರ್ಷ ಆದಮೇಲೆ ಅವರ ಮಗನಿಗೆ ಕಾಣಿಸ್ಕೊಂಡಂಥದ್ದು ವಿಶೇಷ ಮಗು ಅಂತ ಅವ್ರಿಗೆ ತಿಳಿಯಲ್ಪಟ್ಟಿತ್ತು. ಸೊ ಹಾಗಾಗಿ ನೀವು ಅದಾದಮೇಲೂ ಕೂಡ ಅವರು ನಾರ್ಮಲ್ ಆಗಿರಲ್ಲ, ಅಂದರೆ ವಿಶೇಷ ಅಂತ ನಾವು ಅದಕ್ಕೆ ಕರೆಯೋದು, ಆ ವಿಶೇಷ ಮಕ್ಕಳನ್ನ ಅಂತ ನಾವು ಹಾಗೆ ಅದಕ್ಕೋಸ್ಕರನೇ ಕರೆಯೋದು. ಸೊ ಇವ್ರಿಗೆ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತಪ್ಪ, ಹಾಗಾದರೆ ಈ ವಿಶೇಷ ಮಕ್ಕಳನ್ನ ನಾವು ಕಂಡುಹಿಡಿಯೋದಾದರೂ ಹೇಗೆ ಅವ್ರನ್ನ ಗುರುತಿಸೋದು? ಮ್ಯಾಮ್, ನಮ್ಮ ಮನೇಲಿ ಈ ಥರ ಇದೆ, ನಮ್ಮ ಮಗು ಈ ಥರ ನಡೀತಾ ಇಲ್ಲ, ನಮ್ಮ ಮಗು ಕೂರ್ತಾ ಇಲ್ಲ ಕೂತಿದ್ದ ಜಾಗದಲ್ಲಿ, ಮತ್ತೆ ಪದೇ ಪದೇ ಅದೇ ಕೆಲಸವನ್ನು, ಒಂದೇ ಹಿಡಿದಿದ್ದ ಕೆಲಸವನ್ನು ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ತಾ ಇರ್ತಾನೆ. ಈಗ ಒಂದು ಮಗು ಯೂಶಲಿ ನಾವು ಒಂದು ಆಟ ಸಾಮಾನು ಕೊಟ್ಟರೆ ಆ ಮಗು ಏನು ಮಾಡ್ತದೆ ಅಂತ ಹೇಳಿದ್ರೆ, ಆ ಮಗು ಒಂದು 5 ನಿಮಿಷ 10 ನಿಮಿಷ ಆಟ ಆಡ್ಬೋದು, ಇಲ್ಲ ಅರ್ಧ ಗಂಟೆ ಆಟ ಆಡ್ಬೋದು. ಅದಾದ್ಮೇಲೆ ಆಟ ಸಾಮಾನು ಬಿಟ್ಟು ಬೇರೆ ಕಡೆಗೆ ತೆರಳುವಂಥದ್ದು ನಾರ್ಮಲ್ ಮಕ್ಕಳು ಸಹಜವಾದ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಸೊ ಮೇಡಮ್ ಹೇಳೋ ಪ್ರಕಾರ ಸೋಷಲೈಸೇಷನ್ ಅಂದರೆ ಒಂದು ಗ್ರೂಪ್, ಸೊ ಜನಗಳ ಜೊತೆ ಬೆರೆಯೋಕೆ ಆ ಮಗು ಕಷ್ಟಪಡುತ್ತೆ. ಸೊ ಜನಗಳ ಜೊತೆ ನಮ್ಮ ಬೇರೆ ಮಕ್ಕಳು ಹೇಗೆ ಬೆರೀತಾರೆ ಹಾಗೆ ಬೆರೆಯೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಮಕ್ಕಳು ಆಟ ಆಡ್ತಾ ಇದ್ರೆ ಕೂಡ ಆಟನೂ ಕೂಡ ಒಂದೇ ಥರ ಆಟಗಳನ್ನೇ ಆಡ್ಬೋದು, ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿದ್ದೇ ಕೆಲಸವನ್ನ ಮಾಡ್ಬೋದು. ಈಗ ಮೇಡಮ್ ಹೇಳೋ ಪ್ರಕಾರ ಫ್ಯಾನ್ ನೋಡ್ತಾ ಇದ್ರೆ ಇಡೀ ದಿನವೆಲ್ಲ ಅಥವಾ ಅರ್ಧ ದಿನ ಫ್ಯಾನ್ನೇ ನೋಡ್ತಾ ಇರ್ಬೋದು, ಅಥವಾ ಒಂದೇ ಆಟ ಸಾಮಾನ ಒಂದೇ ಥರ ಆಟಗಳನ್ನೇ ಆಡ್ತಾ ಇರ್ಬೋದು. ಅಥವಾ ಕೆಲವು ಮಕ್ಕಳು ಕೈ ಬಡಿಯೋದು, ಕಾಲು ಬಡಿಯೋದು, ಹಾಗೆ ಆ ಕಡೆ ನೋಡ್ತಾ ಇದ್ರೆ ಆ ಕಡೆ ನೋಡ್ತಾ ಇರೋದು, ಈ ಥರ ಎಲ್ಲ ಒಂದು ಸಿಂಪ್ಟಮ್ಸ್ಗಳನ್ನ ನೀವು ಹೆಚ್ಚಾಗಿ ನೋಡ್ಬೋದು. ಅದು ಮಾತ್ರ ಅಲ್ಲದೆ ಕಮ್ಯುನಿಕೇಷನ್ ಅಂದರೆ ಮಾತಾಡುವಾಗ
ಮಾತಾಡಲಿಕ್ಕೆ ಕಷ್ಟಪಡುವಂಥದ್ದು, ಹಾಗೆ ಅವರ ಏನೋ ಒಂದು ಭಾವನೆ ಇರುತ್ತೆ. ಈಗ ಒಂದು ಮಗು ಒಂದು ಚಾಕ್ಲೇಟ್ ಬೇಕು ಅಂತ ಹೇಳಿದ್ರೆ ಎಷ್ಟು ಸುಲಭವಾಗಿ ನಾರ್ಮಲ್ ಮಕ್ಕಳು ಒಂದು ಚಾಕ್ಲೇಟ್ ಬೇಕು ನನಗೆ ಡ್ಯಾಡಿ ಅಂತ ಕೇಳ್ತವೆ, ಅಥವಾ ಚಾಕ್ಲೇಟ್ ಬೇಕು ಮಮ್ಮಿ ನನಗೆ ಅಂತ ಕೇಳ್ತವೆ, ಅಥವಾ ಈ ಆಟ ಸಾಮಾನು ಕೊಡಿಸಿ ಅಂತ ಕೇಳ್ತವೆ. ಈ ಮಕ್ಕಳಿಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಕೂಡ ತುಂಬ ಕಷ್ಟ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಸಿಂಪ್ಟಮ್ಸ್ನ ನೀವು ನೋಡಿದ್ರೆ ಇದು ವಿಶೇಷ ಮಕ್ಕಳು ಅಂತ ನಾವು ಕಂಡುಹಿಡಿಯಬಹುದು ಸುಲಭವಾಗಿ ಅಂತ ಮೇಡಮ್ ಹೇಳ್ತಾರೆ. ಸೊ ಈಗ ವಿಶೇಷ ಮಕ್ಕಳಲ್ಲೂ ಕೂಡ ಈ ವಿಶೇಷ ಮಕ್ಕಳು ನಾನು ಏನು ಹೇಳ್ತಾ ಇದ್ದೀನಿ ಇವ್ರನ್ನ ಸ್ವಾಲಿನತ ಅಂತಲೂ ಕರೀತಾರೆ. ಹಾಗೆ ಈ ಪರ್ಟಿಕ್ಯುಲರ್ ಬಿಹೇವಿಯರ್ಗಳೇನಿರುತ್ತೆ ಇದನ್ನು ಸ್ವಾಲಿನತೆ ಅಂತ ನಾವು ಕನ್ನಡದಲ್ಲಿ ಕರೆಯಲ್ಪಡ್ತೀವಿ. ಸೊ ಇದನ್ನು ಆಟಿಸಮ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಾವು ಮೇಡಮ್ ಹತ್ರ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಕುತೂಹಲಕರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ಇದು ಮುಂದೆ ಬರುವಂಥ ತುಂಬ ಪೇರೆಂಟ್ಸ್ಗೆ ಆಗಲಿ ತುಂಬ ಮಕ್ಕಳಿಗೆ ಉಜ್ವಲವಾದ ಭವಿಷ್ಯವನ್ನು ಕಟ್ಕೊಡೋಕ್ಕೆ ಹೆಲ್ಪ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ಒಂದು ಪಕ್ಷ ನಮ್ಮ ಮಕ್ಕಳಿಗೆ ಈ ಥರ ಸ್ವಾಲಿನತೆ ಇದೆ ಅಂತ ನಾವು ಕಂಡುಹಿಡಿಲಿಕ್ಕೆ ತುಂಬ ಹೊತ್ತು ಸಮಯವನ್ನು ತಗೊಂಡ್ರೆ, ಈಗ 3 ವರ್ಷ ಇದೆ 4 ವರ್ಷ ಇದೆ ನಮ್ಮ ಮಗುಗೆ, ಸೊ ಮಗು ನಡೀತಾ ಇಲ್ಲ ಅಥವಾ ಸರಿಯಾಗಿ ಮಾತಾಡ್ತಾ ಇಲ್ಲ ಅಥವಾ ಸ್ವಾಧೀನ ಜಾಸ್ತಿ ನಮ್ಮ ಮಕ್ಕಳಲ್ಲಿ ಕೈಯಲ್ಲಿ ಕಾಲಲ್ಲಿ ಇಲ್ಲ ಅಂತ ಹೇಳಿದ್ರೆ ಪೇರೆಂಟ್ಸ್ ಏನು ಮಾಡ್ತಾರೆ, ಸರಿ ಹೋಗುತ್ತೆ ಮಗು ಸರಿ ಹೋಗುತ್ತೆ, ಇಲ್ಲ ಈ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ ಇರ್ಬೋದು ಅಂತೇಳಿ ಒಂದು ಆಯುರ್ವೇದಿಕ್ ಮಸಾಜ್ ಸೆಂಟರ್ ಕರ್ಕೊಂಡು ಹೋಗ್ಬೋದು, ಇಲ್ಲ ಬೇರೆ ಬೇರೆ ಒಂದು ಇನ್ಸ್ಟಿಟ್ಯೂಟ್ಗಳೇನಿದೆ ಅದಕ್ಕೆ ಕರ್ಕೊಂಡು ಹೋಗ್ಬೋದು, ಆಯುಷ್ ಅಂತ ಇನ್ಸ್ಟಿಟ್ಯೂಟ್ಗೆ ಕರ್ಕೊಂಡು ಹೋಗ್ಬೋದು. ಈ ಥರ ಎಲ್ಲ ಅಲ್ಲದೆ ಇದು ನಮ್ಮ ಮಕ್ಕಳಿಗೆ ಹೆಚ್ಚಿನ ಮಾಹಿತಿಗಿಂತ ಪೇರೆಂಟ್ಸ್ಗೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಬೇಕು. ಈ ಕಾರ್ಯಕ್ರಮದ ಮೂಲ ಉದ್ದೇಶನೇ ನಮ್ಮ ಪೇರೆಂಟ್ಸ್ಗೆ ಇದ್ರ ಹೆಚ್ಚಿನ ಮಾಹಿತಿಯನ್ನು ತಲುಪಿಸೋದು ವೀಕ್ಷಕರೇ. ಸೊ ಒಂದು ವೇಳೆ ನಾವೇನಾದರೂ ಮಕ್ಕಳನ್ನ ರೈಟ್ ಟೈಮಲ್ಲಿ ಅಂದರೆ ಕರೆಕ್ಟಾಗಿರೋ ಒಂದು ಒಳ್ಳೆ ಕರೆಕ್ಟಾಗಿರೋ ಸಮಯದಲ್ಲಿ ಇದನ್ನು ಕಂಡಿಡಿದೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ನ ಕೊಡಿಸ್ದೇ ಹೋದರೆ, ಅಥವಾ ಹೆಚ್ಚಿನ ಒಂದು ಅವ್ರ ಬಗ್ಗೆ ಆಸಕ್ತಿ ಇಟ್ಟು ನಾವು ಈ ಮಗು ಬೆಳವಣಿಗೆ ಏನಕ್ಕೆ ಹೀಗೆ ಇದೆ ಅಥವಾ ಸೊಲಿನತೆ ಏನು ಕಾಣಿಸುತ್ತೆ, ನಾವು ಗುಣಲಕ್ಷಣಗಳನ್ನ ಈಗ ಹೇಳ್ತಾ ಬಂದೆ ನಾನು. ಸೊ ಈ ಗುಣಲಕ್ಷಣ ಇರೋ ಮಗುಗೆ ನಾವು ಹೇಗೆ ಹೆಲ್ಪ್ ಮಾಡ್ಬೋದು, ಅಥವಾ ಈ ಮಗು ಏನಕ್ಕೆ ಈ ಥರ ಬಳಲ್ತಾ ಇದೆ, ಇದಕ್ಕೆ ಏನು ಒಂದು ನಾವು ಪರಿಹಾರವನ್ನ ಕೊಡ್ಬೋದು ಅನ್ನೋದನ್ನ ಹೆಚ್ಚಾಗಿ ಮೇಡಮ್ ಹತ್ರ ಕೇಳೋಣ. ಸೊ ಮ್ಯಾಮ್, ಇಫ್ ದಟ್ ಇಸ್ ಡಿಲೇಡ್, ಇಫ್ ದ ಟ್ರೀಟ್ಮೆಂಟ್ ಇಸ್ ಡಿಲೇಡ್, ವಾಟ್ ಕ್ಯಾನ್ ಬಿ ದ ರಿಸಲ್ಟ್ಸ್? Firstly, we don't use the word treatment because it's not a disease. It's a condition. Okay. So the early identification and early intervention does not have any substitute. So our message to parents is that when you see that your child is not giving eye contact, or is withdrawn, not smiling much, we are trying to pick the child and the child is not showing any reaction. So all of these could be the reds, we call it the red flags. So what we as parents, like if it is the first child, we don't even know, because there's nothing to compare with. So it is very important that when the mother reaches the doctor, the pediatrician, it should be the pediatrician who should point out, but the mother has to say. So if we ignore all of these symptoms, then the diagnosis gets delayed, and as a result, the early intervention, which does not have any substitute. Because only in the early stages, when you catch that the child is not performing or showing, the normal milestones, the regular milestones that we see in the normal children. So it is very important that the parents, grandparents, and all of these, if you see even a little change, like I always say, if you see a crack on the wall, address it immediately. Don't wait for the whole wall to fall down and then brick by brick we are trying to build up. So ignoring does not help. If you see any sort of anomaly, in the child, you should mention it to the doctors. And then the doctors can say, okay, you can go to one's place, or you can take a, further, assessment, because it is only people who are specialized in identifying these that can give you the right guidance. So this is very, very important that when you see any sort of change which is not at par with the development, that should be immediately pointed out even to the doctor. Okay. ಸೊ ಮೇಡಮ್ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾ ಹೇಳಿದ್ನಲ್ಲ, ಈಗ ಕಮ್ಯುನಿಕೇಶನ್ ಆಗಿರ್ಬೋದು, ಅಂದ್ರೆ ಮಾತಾಡಲಿಕ್ಕೆ ಕಷ್ಟಪಡೋದಾಗಿರ್ಬೋದು, ಕೂತಲ್ಲೇ ಕೂತಿರ್ಬೋದು, ಅಥವಾ ಒಂದೇ ಕೆಲಸವನ್ನ ಪದೇ ಪದೇ ಮಾಡೋದಾಗಿರ್ಬೋದು, ಅಥವಾ ಗುಂಪಿನಿಂದ ದೂರವಾಗಿರ್ಬೋದು, ಈ ತರ ಎಲ್ಲಾ ಗುಣಲಕ್ಷಣಗಳನ್ನ ಎಷ್ಟು ಬೇಗ ನೀವು ಮಕ್ಕಳಲ್ಲಿ ಕಂಡು ಹಿಡಿತೀರಾ, ಹಾಗೆ ನಿಮ್ಗೆ ಎಷ್ಟು ಮಾಹಿತಿ ಇದೆ. ಈಗ ಮೊದಲನೇ ಮೇಡಮ್ ಹೇಳ್ದಂಗೆ ಮೊದಲನೇ ಮಗು ಆಯ್ತು ಅಂತಂದ್ರೆ ಅವ್ರಿಗೆ ಅಷ್ಟು ಡಿಫ್ರೆನ್ಸ್ಗಳನ್ನ ಮಕ್ಕಳಲ್ಲಿ ನಾವು ಏನ್ ಡಿಫ್ರೆನ್ಸ್ ಇದೆ ನಾರ್ಮಲ್ ಮಗುಗೂ, ವಿಶೇಷ ಮಗುಗೂ, ಅಥವಾ ಸ್ವಾಲಿನತೆ ಇರುವಂತ ಮಗುಗೂ ಅಂತ ಗೊತ್ತಾಗಕ್ಕೆ ತುಂಬಾ ಸಮಯ ತಗೊಳುತ್ತೆ.
ಸೊ ಮೇಡಮ್ ಹೇಳೋ ಪ್ರಕಾರ ಒಂದು ಗೋಡೆ ಏನಿರುತ್ತೆ ಆ ಗೋಡೆಯಲ್ಲಿ ಬಿರುಕು ಬಿಟ್ಟ ತಕ್ಷಣನೇ ನೀವು ಅದನ್ನ ಐಡೆಂಟಿಫೈ ಮಾಡಿ, ಅದನ್ನ ಐಡೆಂಟಿಫೈ ಮಾಡಿದ್ರೆ ಮಾತ್ರ ಅದನ್ನ ನೀವು ಹೀಲ್ ಮಾಡಕ್ ಸಾಧ್ಯ. ಅಥವಾ ಪೂರ್ತಿ ಗೋಡೆ ಬೀಳೋ ತನಕ ನೀವು ಕಾದ್ರೆ ಒಂದೊಂದೇ ಇಟ್ಟಿಗೆಗಳನ್ನ ಜೋಡಿಸ್ಬೇಕಾಗುತ್ತೆ ಅಂತ ಸ್ಪಷ್ಟವಾಗಿ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನನ್ನ ಮಾತಿನ ಒಂದು ಅರ್ಥ ಏನು ಅಂತ. ಸೊ ಮಕ್ಕಳನ್ನ ಎಷ್ಟು ಬೇಗ ನಾವು ಒಂದು ಡಯಾಗ್ನೋಸ್ ಮಾಡ್ತೀವಿ ಅಥವಾ ಎಷ್ಟು ಬೇಗ ಕಂಡು ಹಿಡಿತೀವಿ ಈ ನಾರ್ಮಲ್ ಬಿಹೇವಿಯರ್ ನನ್ನ ಮಗುನಲ್ಲಿ ಇಲ್ಲ ಅಂತ. ವೀಕ್ಷಕರೇ, ಏನು ತಪ್ಪು ತಿಳ್ಕೊಬೇಡಿ, ಮಕ್ಕಳಲ್ಲಿ ಅಂತದೇನು ಕೊರತೆ ಇಲ್ಲ ಅಂದ್ರೆ ಡಾಕ್ಟರ್ಸ್ ಅಥವಾ ಫಿಸಿಷಿಯನ್ಸ್ ಅಥವಾ ಇನ್ಸ್ಟ್ರಕ್ಟರ್ಸ್ ಏನಿರ್ತಾರೆ ಅವರೇ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಈ ನಾರ್ಮಲ್ ಬಿಹೇವಿಯರ್ ಅಂತ ಹೇಳ್ಬಿಟ್ಟು. ಸೊ ತೋರ್ಸೋದ್ರಿಂದ ಏನೂ ತಪ್ಪಿಲ್ಲ. ನಾವು ಹಂಚ್ಕೊಳ್ಳೋದ್ರಿಂದ ಅಥವಾ ನಾವು ಹಿಡಿದಿಟ್ಕೊಳ್ಳೋದ್ರಿಂದ ಎಲ್ಲೋ ಒಂದು ಸೊಸೈಟಿಗೆ ಗೊತ್ತಾಗುತ್ತೆ ನಾನು ಇಂಥ ಡಾಕ್ಟರ್ ಹತ್ರ ಹೋಗ್ಬೇಕಾ ಬೇಡವಾ, ಹೋದ್ರೆ ನನ್ನ ಮಗುನ ಸಮಾಜ ಹೇಗೆ ನೋಡುತ್ತೆ, ಸಮಾಜ ನಮ್ಮನ್ನ ಹೇಗೆ ನೋಡುತ್ತೆ, ನನ್ನ ಫಸ್ಟ್ ಬಿಟ್ಟು ನಿಮ್ಮ ಮಗುಗೆ ನೀವೇನು ಸಹಾಯವನ್ನ ಮಾಡ್ಬೋದು ಅದನ್ನ ನೀವು ಫಸ್ಟ್ ಸಹಾಯವನ್ನ ಮಾಡ್ತಾ ಇದ್ರೆ ನೆಕ್ಸ್ಟ್ ನಿಮ್ಗೆ ಪ್ರಪಂಚದಲ್ಲಿ ಈ ತರ ಸೇವೆಗಾಗಿ ಇರುವಂತವ್ರೆ ತುಂಬಾ ಜನ ಇದ್ದಾರೆ. ಅವರಂತವರ ಭೇಟಿಯನ್ನ ನೀವು ಆದಷ್ಟು ಬೇಗ ಮಾಡ್ಬೋದು. ಹಾಗೆ ಅವರ ಹೆಲ್ಪ್ ತಗೊಂಡು ನಿಮ್ಮ ಮಗು ಕೂಡ ನಾರ್ಮಲ್ ಮಕ್ಕಳನ್ನಂತೆ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನಾವು ಹೆಚ್ಚಿನ ಮಾಹಿತಿ ತಿಳ್ಕೊಂಡ್ವಿ, ಆಯ್ತು ನಿಮ್ಮ ಮಗುಗೆ ಈ ತರ ಒಂದು ಪ್ರಾಬ್ಲಮ್ ಇದೆ, ಸಣ್ಣ ಪುಟ್ಟ ಬಿಹೇವಿಯರ್ ಗಳಲ್ಲಿ ನಿಮ್ಗೆ ಚೇಂಜಸ್ ಕಾಣಿಸ್ತಾ ಇದೆ ಅಂದ ತಕ್ಷಣ ನಾವು ಮಾಡೋ ಮೊದಲನೇ ಕೆಲಸ ಏನು ಅಂತಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಸೊ ಈಗ ನಾವು ಅಷ್ಟೇ ಮಕ್ಕಳ ತಜ್ಞರ ಹತ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಒಂದು ಪರಿಹಾರವನ್ನ ಹೇಳ್ತಾರೆ. ಏನಂತಂದ್ರೆ ನಿಮ್ಮ ಮಕ್ಕಳಿಗೆ ಹೌದು ಈ ತರ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಆಯುಷ್ ಅಂತ ಕಡೆಗೆ ನಿಮ್ನ ರೆಫರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನು, ನೀವು ಆಯುಷ್ ಕರ್ಕೊಂಡು ಹೋಗ್ತೀರಾ, ಅಲ್ಲಿ ಸ್ಪೀಚ್ ಥಿಯರಿ ಆಗಿರ್ಬೋದು, ಬೇರೆ ಬೇರೆ ಥೆರಪೀಸ್ಗಳನ್ನ ಆಗಿರ್ಬೋದು ಎಲ್ಲವನ್ನ ಕೊಡ್ತಾರೆ. ಆದರೆ ಮಕ್ಕಳ ಊಟದ ಆಹಾರ ಕ್ರಮ ಏನಿರ್ಬೇಕು, ಆಹಾರ ಪದ್ಧತಿ ಏನಿರ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ನಮ್ಮ ಡಯಟ್ ಕನ್ಸಲ್ಟೆಂಟ್ ಶಾಶ್ವತಿ ಸಿಂಗ್ ಮೇಡಮ್ ಅವರು ನಮ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಬನ್ನಿ ಕೇಳೋಣ. So the same thing, you will tell more about you're a diet instructor, I have told, so you will tell more about a diet, how important roles. So once the doctor has sent you to send the parents to a person or a place where the identification has been done, and then you know that you have to go for the therapies. So what we have seen, because my son is 36 years old and I've been through that whole process, so I'm trying to help parents not to reinvent the wheel again, because we have already made the mistakes and we carried on, going from one therapy to another, and we didn't see any change. Especially where autism is concerned, a lot of aggression, a lot of behaviors. This is called posturing. The child is showing some discomfort, and we are feeding them everything possible because we think by giving everything to eat, we are doing a very good, thing for the child. Yes. But what happens in autism is there are certain things which is not digested in the body, and it has a negative effect. And we have seen this over and over again because of my experience of 30 years working with special children, especially with autism, where my son was one of the most severest, and he was under treatment with NIMHANS Bangalore. I have gone to some of the topmost doctors of metabolic issues in Bangalore, Dr. Ananta Rao. I have even called to Delhi and done workshops with him. So they talk very strongly about how the diet can impact the child with autism. The Sunrise program in Massachusetts, which I had attended, and in America, the very first session, they mentioned that the milk and the wheat has to be thrown out of the window. Okay. So for me, that was completely new because, I'm from Bengal and my husband was from Haryana, and milk and wheat was the only thing that was yes, eaten in the house. True. So when I had to, remove that, so obviously there was volcanoes in the house that, you're stopping all of my son's food. So my husband was very, very upset. So I had to tell him that for my son, this is not food, it is poison. Yes, true. So as I mentioned in time and again, Lucretius, who was a very well-known Greek philosopher, he had mentioned what is food to one person could be fierce poison to another. True, very So it is very, very essential to find out what are the allergies. All of this we have trained under Dr. Ananta Rao. I mentioned him, he was in Columbia Asia, he was in Apollo in Bangalore, and in North India I had called him and done workshops with him. So these are the things which is very, very essential, that everybody's allergies are different. We can't say that our, forefathers ate so and they were very healthy, nobody was ill. The environment of today has become so polluted. I have worked with, because being a microbiologist, I went into the research of all of this. Dr. Vandana Shiva is a very well-known name throughout India. She's a very well-known environmentalist. She has written this book which is called Poisons in Our Food. And then it is mentioned
the link between pesticides and diseases. So there are so many symptoms, which could be very mild and which could be very, very stark, like my son has very, very severe allergies. So everybody is different and we don't know how food can impact. But by changing the diet, when you see the changes, then the parents become encouraged. And I have a lot of examples in my YouTube channels where there are testimonials of children from very young, when their food was changed, their speech came, their cognition completely changed. In 5 months, this boy came to 500 words, and both the parents are doctors. So it was easy for me to explain to them that by changing the food, how all of this can become an impediment. It can become a barrier to your learning. ಸೊ ಮೇಡಮ್ ಹೇಳ್ದಾಗೆ ಆಹಾರವೇ ಮದ್ದು, ಆಹಾರವೇ ವಿಷ ಅಂತ ತುಂಬಾ ಸ್ಪಷ್ಟವಾಗಿ ಮೇಡಮ್ ಹೇಳಿದ್ರು. ಸೊ ಈಗ ನಮ್ಗೆ ಗೊತ್ತು, ಕಲ್ಬರ್ಕೆ ಅಕ್ಕಿ ಆಗಿರಬಹುದು ಅಥವಾ ವಿಷ ಒಂದು ಗೊಬ್ಬರ, ರಾಸಾಯನಿಕ ಗೊಬ್ಬರವನ್ನ ಹಾಕಿರುವಂತಹ ಸೊಪ್ಪು ತರಕಾರಿಗಳನ್ನ ತಿಂದ್ರೆ ನಾರ್ಮಲ್ ಆಗಿರುವಂತಹ ನಮಗಳಿಗೆ ಅಥವಾ ನಾರ್ಮಲ್ ಆಗಿರುವಂತಹ ಮಕ್ಕಳುಗಳಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಸೊ ಇದನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದ್ದೀರಾ. ಸೊ ಈಗ ಸೊಪ್ಪು ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಥವಾ ಇನ್ನೊಂದೇನೋ ಆಲೂಗಡ್ಡೆ ತಿಂದ್ರೆ ವಾಯು ಬರುತ್ತೆ ಅನ್ನೋದನ್ನೆಲ್ಲ ನಾವು ಕೇಳ್ಕೊಂಡೇ ಬರ್ತಾ ಇರುವಂತದ್ದು. ಸೊ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದ್ರೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳು, ಪೆಸ್ಟಿಸೈಡ್ಸ್ ಗಳನ್ನ ಹೊಡಿತಾ ಇರೋದಕ್ಕೋಸ್ಕರ ಇದೆಲ್ಲವೂ ಬರ್ತಾ ಇದೆ. ಸೊ ಹಾಗಾದ್ರೆ ಈ ಮಕ್ಕಳಿಗೆ, ಎಸ್ಪೆಷಲಿ ಈ ಸ್ವಾಲಿನತೆ ಇರುವಂತ ಮಕ್ಕಳುಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಟ್ಟು ಹೆಚ್ಚಿನ ಒಂದು ಆಹಾರ ಕ್ರಮದ ಬಗ್ಗೆ ನಾವು ಹೆಚ್ಚಿನ ಒಂದು ಗಮನವನ್ನ ಕೊಡ್ಬೇಕಾಗತ್ತೆ. ಸೊ ಮೇಡಮ್ ಹೇಳೋ ಹಾಗೆ ಅವರು ಒಂದು ಡಯಟ್ ಥೆರಪಿಸ್ಟ್ ಅಂತ ಹೇಳ್ತಾರೆ. ಸೊ ಡಯಟ್ ಥೆರಪಿಸ್ಟ್ ಅಂದ್ರೆ ಏನು? ಆಹಾರ ಕ್ರಮದಲ್ಲಿ ಯಾವ್ಯಾವ ಆಹಾರವನ್ನ ಇಂತಿಷ್ಟೇ ಮಕ್ಕಳಿಗೆ ಯಾವ ಅಲರ್ಜಿ ಇದೆ, ಯಾವ ಅಲರ್ಜಿಗೆ ಯಾವ ಆಹಾರ ವಿಷ ಆಗಿ ಒಂದು ಸೇವಿಸಿರುವಂತಹ ಒಂದು ಒಳ್ಳೆಯ ಆಹಾರ ಹೇಗೆ ವಿಷವಾಗಿ ಪರಿವರ್ತನೆ ಆಗುತ್ತೆ ಬಾಡಿಗೆ ಹೋದ್ಮೇಲೆ, ಆ ಮಕ್ಕಳಿಗೆ ಏನೆಲ್ಲ ರಿಯಾಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಬೆಳಕನ್ನ ಚೆಲ್ತಾ ಇದ್ದಾರೆ. ಸೊ ಮೇಡಮ್ ಹೇಳೋ ಹಾಗೆ ಅವರ ಮಗು ಒಂದು ಈ ತರ ಒಂದು ಸ್ವಾಲಿನತೆಯಲ್ಲಿ ಬಳಲ್ತಾ ಇದ್ದಾಗ ಅವರ ಒಂದು ಡಯಟ್ ಥೆರಪಿಸ್ಟ್ ಯಾರಿದ್ದಾರೆ ಅವ್ರು ಹೇಳಿದ್ರಂತೆ ಅವ್ರಿಗೆ ಹಾಲು ಮತ್ತೆ ಗೋಧಿಯನ್ನ ಬಿಟ್ಬಿಡ್ಬೇಕು ಅಂತ. ಸೊ ಹಾಲು ಮತ್ತೆ ಗೋಧಿ ಎಷ್ಟು ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ನಮ್ಮ ಆಹಾರ ಪದ್ಧತಿಯಲ್ಲಿ ಅಂತ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಸೊ ಹಾಲನ್ನ ಬಿಡಿಸೋದಂತೂ ಮಕ್ಕಳಿಗೆ ತುಂಬಾ ಕಷ್ಟ. ಯಾಕೆಂದ್ರೆ ಸಣ್ಣ ವಯಸ್ಸಿನಿಂದನೂ ಮಕ್ಕಳಿಗೆ ಹಾಲನ್ನ ಕೊಡುವಂತ ಒಂದು ಲೋಟ ಹಾಲು ಕುಡಿ ಅಂತ ಪ್ರತಿ ತಂದೆ ತಾಯಿನೂ ಹೇಳ್ತಾನೆ ಬಂದಿರ್ತಾರೆ. ಸೊ ಇಂಥದ್ದು ಒಂದು ಪ್ರಾಕ್ಟೀಸ್ ನ ಬಿಡ್ಬೇಕು ಅನ್ನೋದಾದ್ರೆ ನಿಜವಾಗ್ಲೂ ಮಗುವಿನ ಒಳ್ಳೆ ಭವಿಷ್ಯ ಕಾಣಿಸುತ್ತೆ ಅಥವಾ ಮಗುವಲ್ಲಿ ಸಾಕಷ್ಟು ಬದಲಾವಣೆ ಕಾಣಿಸುತ್ತೆ ಅಂತಂದ್ರೆ ಬಿಡೋದ್ರಲ್ಲಿ ಏನೋ ತಪ್ಪಿಲ್ಲ ಅಂತ ಅನ್ಕೋತೀನಿ. ಸೊ ಹೀಗೆ ಇಂಥದ್ದೇ ಅಂತ ಇಲ್ಲ, ಒಂದೊಂದು ಮಕ್ಕಳಿಗೆ ಒಂದೊಂದು ವಿಭಿನ್ನವಾದ ಒಂದು ಆಹಾರ ಕ್ರಮವನ್ನ, ಆಹಾರ ಪದ್ಧತಿಯನ್ನ ರೂಪಿಸ್ಕೊಡ್ಲಿಕ್ಕೆ ನಮ್ಮ ಶಾಶ್ವತಿ ಮ್ಯಾಮ್ ಸಿಂಗ್ ಅವರು ತುಂಬಾ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಗೆ ಅವರು ನಿಮಗೆ ಹೆಲ್ಪ್ ಕೋಚ್ ಅಂಡ್ ಥೆರಪಿಸ್ಟ್ ಕೂಡ ಆಗ್ಬಲ್ರು. ಸೊ ಮೇಡಮ್ ಕೂಡ ನನ್ನ ಮಗುಗೆ ಹಿಂಗಾಯ್ತಲ್ಲ, ಏನಪ್ಪ ಮಾಡೋದು, ಎಲ್ಲ ಡಾಕ್ಟರ್ ಎಲ್ಲ ಥೆರಪಿಸ್ಟ್ಗಳ ಹತ್ರನೂ ಕರ್ಕೊಂಡು ಹೋಗಾಯ್ತು. ಸೊ ಈಗ ಯಾವ ಥರ ಒಂದು ಈಗ ನಮಗೆ ಏನು ಒಂದು ಪದ್ಧತಿಯಲ್ಲಿದೆ ಅಂತ ಹೇಳಿದ್ರೆ, ಯಾರಾದ್ರೂ ನಮ್ಮ ಮಗುಗೆ ಈ ತರ ಒಂದು ಸ್ವಾಲಿನತೆ ಇದೆ ಅಂತ ಕಂಡಿಡಿದ ಮೇಲೆ ನಾವು ಯಾವ್ದಾದ್ರು ಒಂದು ಕ್ಲಿನಿಕ್ ತೋರಿಸಿ, ಯಾವ್ದಾದ್ರು ಒಂದು ಥೆರಪಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ನಾವು ಎಲ್ಲಾ ಕಡೆಗೂ ಕಣ್ಮುಚ್ಕೊಂಡು, ಈಗ ನಾವ್ ಹೆಂಗೆ ಒಂದು ದೇವಸ್ಥಾನ ತೋರಿಸಿದ್ರೆ ಈ ದೇವಸ್ಥಾನ ತೋರಿಸ್ತಾರೆ, ನೆಕ್ಸ್ಟ್ ಇನ್ನೊಂದು ಯಾವ್ದೋ ದೇವಸ್ಥಾನ ತೋರಿಸಿದಾಗ ನಾವ್ ಹೇಗೆ ಒಂದು ನಮ್ಮ ಮಗು ಗುಣಮುಕ್ತವಾದ್ರೆ ಎಲ್ಲಾ ಮಕ್ಕಳ ತರ ನಮ್ಮ ಮಗು ಆಗ್ಲಿ ಅಂತ ಹೇಳೋದಕ್ಕೆ ಎಲ್ಲಾ ದೇವಸ್ಥಾನಗಳ ಬಾಗ್ಲು ಕೂಡ ತರ್ತೀವಿ, ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಕೈ ಮುಗಿತೀವಿ. ಹಾಗೆ ಒಂದು ಮಗುಗೆ ಈ ತರ ಕೊರತೆ ಇದ್ದಾಗ ಎಲ್ಲಾ ಡಾಕ್ಟರ್ ಹೇಳಿದಂತ ಎಲ್ಲಾ ಥೆರಪಿಸ್ಟ್ ಹತ್ರನೂ ನಾವು ಕೂಡ ಹೋಗ್ತೀವಿ. ಆದ್ರೆ ನಾವು ಕರೆಕ್ಟ್ ಆಗಿರುವಂತಹ ಒಂದು ಸಂಸ್ಥೆಯ ಗೈಡ್ ಲೈನ್ಸ್ ಅಲ್ಲಿ ಹೋಗ್ತಾ ಇದ್ರೆ ಅದೇನಾಗುತ್ತೆ ಅಂತಂದ್ರೆ ಆ ಹೆಚ್ಚು ಸಂಶೋಧನೆಯನ್ನ ಮಾಡಿರ್ತಾರೆ, ಹೆಚ್ಚಿನ ಒಂದು ಅವರ ಅಭ್ಯಾಸಗಳನ್ನ ಮಾಡಿರ್ತಾರೆ, ಹಾಗೆ ಹೆಚ್ಚಿನ ಒಂದು ಪರಿಣಾಮಕಾರಿ ಆಗುವಂತಹ ಒಂದು ಪಠ್ಯಕ್ರಮವನ್ನ ಅವರು ಮಾಡ್ಕೊಂಡಿರ್ತಾರೆ. ಸೊ ಹಾಗೆ ಮೇಡಮ್ ಕೂಡ ಒಂದು ಸನ್ರೈಸ್ ಅನ್ನೋ ಪ್ರೋಗ್ರಾಮ್ನ ಮ್ಯಾಸಚೂಸೆಟ್ಸ್ ಅನ್ನೋ ಒಂದು ಆಪ್ಷನ್ ಇನ್ಸ್ಟಿಟ್ಯೂಟ್ ಅನ್ನೋ ಕಡೆ ಸನ್ರೈಸ್ ಅನ್ನೋ ಒಂದು ಪ್ರೋಗ್ರಾಮ್ಗೆ ಹೋಗ್ತಾರೆ. ಅಲ್ಲಿ ಒಂದು ಡಾಕ್ಟರು ಹೆಚ್ಚಿನ ಬೆಳಕನ್ನ ಆಹಾರ ಕ್ರಮ, ಹಾಗೆ ಆಹಾರ ಪದ್ಧತಿಯನ್ನ ಹೇಗೆ ನೀವು ಚೇಂಜ್ ಮಾಡ್ತಾ ಹೋದ್ರೆ ಮಕ್ಕಳಲ್ಲಿ ಹೆಚ್ಚು ಬದಲಾವಣೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಲ್ಲಿಂದ ಮೇಡಮ್ ತಿಳ್ಕೊಂಡು ಬರ್ತಾರೆ. ಸೊ ಅಲ್ಲಿಂದ ಕೋರ್ಸ್ ಮುಗಿಸಿ ನಮ್ಮ ಹತ್ರ ಮೇಡಮ್ ಶಾಶ್ವತಿ ಸಿಂಗ್ ಅವರು ಇಲ್ಲಿದ್ದಾರೆ. ಸೊ ಇಲ್ಲಿ ಮಾಡ್ಕೊಂಡು ಬಂದ್ಮೇಲೆ ಕೋರ್ಸ್ನ ಮೇಡಮ್ ಅಲ್ಲಿಂದ ತಮ್ಮ ಮಗುವಿಗೆ ಹಾಲು ಮತ್ತೆ ಗೋಧಿಯನ್ನ ಕೊಡೋದನ್ನ ನಿಲ್ಲಿಸ್ತಾರೆ. ಹಾಗೆ ಹಾಲು ಗೋಧಿಯನ್ನ ಕೊಡೋದನ್ನ ನಿಲ್ಸಿದ ಮೇಲೆ ಅವರ ಮಗು ಹೆಚ್ಚಿನ ಒಂದು ಬೆಳವಣಿಗೆ ಹಾಗೆ ಹೆಚ್ಚಿನ ಬದಲಾವಣೆಯ ಅತ್ತ ಮಗು ಹೆಜ್ಜೆ ಹಾಕುತ್ತೆ. ಸೊ ಇದನ್ನ ನೋಡಿದವ್ರಿಗೆ ಮ್ಯಾಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಯಾಕಿಂತ ಬದಲಾವಣೆ, ಆಹಾರ ಕ್ರಮದಲ್ಲಿ ಇಷ್ಟೊಂದು ಬದಲಾವಣೆ ತರ್ಬೋದಾದ್ರೆ ನಾವು ಇದನ್ನ ಅಳವಡಿಸ್ಕೊಳ್ತಾ ಬರ್ತಾ ಹೆಚ್ಚಿನ ಬೆಳಕನ್ನ ಬೇರೆ ತಂದೆ ತಾಯಿಗಳಿಗೂ ಬೇರೆ ಪೇರೆಂಟ್ಸ್ಗಳಿಗೂ ಚೆಲ್ತಾ ಬಂದ್ರೆ ಆ ಮಕ್ಕಳು ಸುಧಾರಿಸ್ಬೋದು ಅನ್ನೋದು ಈ ಒಂದು ಸಾರಾಂಶ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ
ಮೈಸೂರಿನಲ್ಲಾಗಿರ್ಬೋದು ಅಥವಾ ಬೇರೆ ದೇಶದ ವಿವಿಧ ಭಾಗಗಳಲ್ಲಾಗಿರ್ಬೋದು ಇಂತಿಂಥ ಒಂದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸ್ಕೂಲ್ಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು ಇದೆ. ಆದರೆ ಇಲ್ಲಿ ತಂದೆ ತಾಯಿಗಳೇ ಸೇರಿಕೊಂಡು ಪಾದ ಅನ್ನೋ ಒಂದು ಗ್ರೂಪನ್ನ ಮಾಡ್ಕೊಂಡಿದ್ದಾರೆ. ಈ ಪಾದ ಅನ್ನೋ ಗ್ರೂಪ್ನಲ್ಲಿ ಎಲ್ಲ ಅಡಲ್ಟ್ಸ್ ಇರುವಂಥ ಅಂದರೆ 18 ವರ್ಷದ ಮೇಲ್ಪಟ್ಟಿರುವ ಮಕ್ಕಳು ಈಗ ಆಯಿತು ಒಂದು 3 ವರ್ಷದ ಮಗುವಲ್ಲಿ ನಾವು ಕಂಡಿಡಿದ್ವಿ ನಾವು ಒಂದು ಡಯಟಿಷಿಯನ್ ಹತ್ರನೇ ಕರ್ಕೊಂಡೋದ್ವಿ ಅಥವಾ ಒಂದು ಸ್ವಾಲೀನತೆಯನ್ನು ಯಾರು ಹೆಚ್ಚಿನ ಒಂದು ಅವ್ರಿಗೆ ಪರಿಣಾಮಕಾರಿಯಾದಂಥ ಚಿಕಿತ್ಸೆಯನ್ನು ಕೊಡ್ತಾರೆ ಅವ್ರ ಹತ್ರ ಸೇರಿಸಿದ್ವಿ. 18 ವರ್ಷ ಆಯಿತು, 20 ವರ್ಷ ಆಯಿತು ನನ್ನ ಮಗುಗೆ, ಸೊ ನನ್ನ ಮಗನಿಗೆ 20 ವರ್ಷ, ನನ್ನ ಮಗಳಿಗೆ 20 ವರ್ಷ ಆಯಿತು, ಸೊ ಮುಂದೇನು ಅನ್ನೋ ಒಂದು ಪ್ರಶ್ನೆ ಇರ್ತದೆ. ಹಾಗೆ ತಂದೆ ತಾಯಿ ಚೆನ್ನಾಗಿರೋ ಮಕ್ಳ ಬಗ್ಗೆನೇ ನನ್ನ ಮಕ್ಳಿಗೆ ಇಷ್ಟು ಆಸ್ತಿ ಮಾಡಿಟ್ಬಿಟ್ಟು ಹೋಗಬೇಕು, ಇಂಥ ಕಾರ್ ತೆಕ್ಕೊಟ್ಬಿಟ್ಟು ಹೋಗಬೇಕು, ಅಥವಾ ಒಂದು ಕೆಲಸವನ್ನ ಒಂದು ಗೌರ್ಮೆಂಟ್ ಕೆಲಸವನ್ನ ಕೊಡಿಸ್ಬೇಕು, ನನ್ನ ಮಗು ನಾನು ಇಲ್ಲದೇ ಇರೋಂತಹ ಒಂದು ಸಮಯದಲ್ಲೂ ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು, ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು ಅನ್ನೋ ಎಲ್ಲ ಯೋಚನೆಗಳು ಸಹಜವಾಗಿ ಪೇರೆಂಟ್ಸ್ಗಿರುತ್ತೆ. ಹಾಗೆ ಇಂಥ ಮಕ್ಕಳು ಪೇರೆಂಟ್ಸ್ಗೂ ಕೂಡ, ವಿಶೇಷ ಮಕ್ಕಳ ಪೇರೆಂಟ್ಸ್ಗೂ ಕೂಡ ಅಂಥದ್ದೇ ಒಂದು ಆಲೋಚನೆ ಇರುತ್ತೆ. ಹಾಗಾದರೆ 20 ವರ್ಷ ಆದಮೇಲೆ ಅವರು ಏನರಲ್ಲಿ ತಮ್ಮನ್ನು ತೊಡಗಿಸ್ಕೋಬೇಕು ಅಂದರೆ ಎಲ್ಲರೂ ಒಂದು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ನನ್ನ ಮಗ ಏರ್ ಹೋಸ್ಟರ್ಸ್ ಆಗಬೇಕು, ಈ ಥರ ಎಲ್ಲ ಒಂದು ಕನಸನ್ನು ಇಟ್ಕೊಂಡಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಪಾದ ಅನ್ನೋ ಒಂದು ಗ್ರೂಪಿನ ಉದ್ದೇಶವೂ ಕೂಡ ಅದೇ ಒಂದು ಉದ್ದೇಶ, ಅದೇ ಒಂದು ಒಳ್ಳೆಯ ಉದ್ದೇಶ. ನನ್ನ ಮಗುವು ಕೂಡ ಅದರ ಕನಸು ಏನಿದೆ ಅಥವಾ ಅದಕ್ಕೆ ಏನೋ ಒಂದು ವಿಶೇಷವಾದ ಒಂದು ಹಾಬಿ ಇದೆ ಅಥವಾ ಒಂದು ವಿಶೇಷವಾದ, ಈಗ ಕೆಲವು ಮಕ್ಕಳಿಗೆ ಹಾಡನ್ನ ಹೇಳೋದು ಅಥವಾ ಹಾಡನ್ನ ಕೇಳೋ ಅಂತ ಅಭ್ಯಾಸ ಅಥವಾ ಡ್ಯಾನ್ಸ್ನಲ್ಲಿ ಹೆಚ್ಚು ಇನ್ವಾಲ್ವ್ಮೆಂಟ್ ಇರುವಂಥ ಮಕ್ಕಳಾಗಿರ್ಬೋದು. ಹಾಗೆ ವಿಶೇಷವಾಗಿ ಅವ್ರು ಏನೋ ಒಂದು ಸಾಧನೆ ಅಥವಾ ಏನೋ ಒಂದು ಕೆಲಸವನ್ನ, ಯಾರ ಹೆಲ್ಪ್ ಕೂಡ ಇಲ್ಲದೆ ಇರೋಂಥ ಕೆಲಸವನ್ನ ಮಾಡಿಕೊಂಡು ತಾವು ಕೂಡ ಸ್ವಾವಲಂಬಿಯಾಗಿ ಬದುಕೋದು ಅಥವಾ ಬದುಕನ್ನ ಕಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಪಾದ ಅನ್ನೋ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಾನು ಹೇಳ್ದಾಗೆ ಪಾದ ಅನ್ನೋ ಒಂದು ಗ್ರೂಪ್ ಆಫ್ ಪೇರೆಂಟ್ಸು ಅಂದ್ರೆ ಪೋಷಕರು ಈ ಒಂದು ಪಾದ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ಅಥವಾ ಪಾದ ಅನ್ನೋ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಹೆಚ್ಚಿನ ತಂದೆ ತಾಯಿದಿರಿಗೆ ಆಗಿರ್ಬೋದು ಇನ್ಫಾರ್ಮೇಶನ್ ಬೇಕು, ಇನ್ಫಾರ್ಮೇಶನ್ನ ಕೊರತೆ ಇದೆ ಅಂತ ಹೇಳಿದ್ರೆ, ಮಾಹಿತಿಯ ಕೊರತೆ ಇದೆ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ, ಅಥವಾ ನನ್ನ ಮಗುಗೆ ಸಣ್ಣದು ಈ ಥರದೊಂದು ಡೌಟ್ ಇದೆಯಪ್ಪ, ನನಗೆ ಮಗು ಈ ಥರ ಇದೆ, ಸೊ ಮಗು ಇದಕ್ಕೆ ಹೆಚ್ಚಿನ ಮಾಹಿತಿನ ನಾನು ಎಲ್ಲಿ ತಿಳ್ಕೊಬೋದು ಅಂತ ಹೇಳಿದ್ರೆ ನೀವು ಇದೊಂದು ಒಳ್ಳೆಯ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೀತಾ ಇದೆ. ಮೈಸೂರಿನ ನಿಮ್ಮ ರಂಗರಾವ್ ಮೆಮೋರಿಯಲ್ ವಿಕಲಚೇತನರ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದರ ಒಂದು ಸ್ಥಳ ಬಂದು ರಂಗರಾವ್ ಮೆಮೋರಿಯಲ್ ವಿಕಲಚೇತನರ ಶಾಲೆ, ಮೇಟಗಳ್ಳಿ, ಮೈಸೂರು. ಈ ಕಾರ್ಯಕ್ರಮ ಯಾವತ್ತು ನಡೀತಾ ಇದೆ ಅಂತಂದ್ರೆ ಸೆಪ್ಟೆಂಬರ್ 29 ಅಂದ್ರೆ ಇದೇ ಭಾನುವಾರ ಈ ಕಾರ್ಯಕ್ರಮ ನಡೀತಾ ಇದೆ. ಸೊ ಎಲ್ಲರಿಗೂ ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಡೌಟ್ ಇದ್ರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ತುಂಬಾ ಉಪಯುಕ್ತವಾಗುತ್ತೆ. ಯಾಕೆ ಅಂದ್ರೆ ಇದರಲ್ಲಿ ಬರ್ತಾ ಇರೋದು ಸಾಮಾನ್ಯವಾಗಿರುವಂತಹ ಒಂದು ಎಜುಕೇಟರ್ಸ್ ಅಲ್ಲ, ಇಲ್ಲಿ ಬರ್ತಾ ಇರೋದು ಪದ್ಮಶ್ರೀ ಡಾಕ್ಟರ್ ಕಾದರ್ವಲ್ಲಿ, ಮಿಲೆಟ್ಸ್ ಮ್ಯಾನ್ ಆಫ್ ಇಂಡಿಯಾ ಅಂತಾನೆ ಪ್ರಸಿದ್ಧಿ ಹೊಂದಿರುವಂತಹ ಮಿಲೆಟ್ಸ್ ಗುರು ಬರ್ತಾ ಇದ್ದಾರೆ. ಹಾಗೆ ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಂತಹ ಶ್ರೀಮತಿ ಶಾಶ್ವತಿ ಸಿಂಗ್ ಮೇಡಮ್ನವರು ವಿಶೇಷ ಅಗತ್ಯಗಳು ಮತ್ತು ಕಲಿಕೆಯಲ್ಲಿ ಮಕ್ಕಳನ್ನ ಹೆಚ್ಚು ಕಲಿಕೆ ಅಂದ್ರೆ ಒಂದು ಆಹಾರ ಕ್ರಮ, ಆಹಾರ ಪದ್ಧತಿ ಅನ್ನ ತೋರಿಸ್ಕೊಡ್ಲಿಕ್ಕೆ ನಮ್ಮ ಶಾಶ್ವತಿ ಸಿಂಗ್ ಮೇಡಮ್ ಕೂಡ ಇದರಲ್ಲೇ ಇರ್ತಾರೆ. ಸೊ ಮತ್ತೇನಿಗೆ ತಡ, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಮಿಸ್ ಮಾಡದೆ ಹೋಗಿ. ಈ ಕಾರ್ಯಕ್ರಮ ಬರೀ ನಮ್ಮ ಮಕ್ಕಳಿಗೆ ಈ ತರ ಒಂದು ಡೌಟ್ ಇದೆ ಅಥವಾ ಒಂದು ಸಮಸ್ಯೆ ಇದೆ ಅಂದವರು ಮಾತ್ರ ಅಲ್ಲ, ಇಲ್ಲಿ ಪ್ರತಿ ಒಬ್ಬರು ಕೂಡ ಹೋಗಬಹುದು. ಅಂದ್ರೆ ಮದ್ವೆ ಆಗಿರೋರು, ಮದ್ವೆ ಆಗಿಲ್ದೇ ಇರೋರು, ತುಂಬಾ ಇದರಲ್ಲಿ ತಿಳ್ಕೊಳ್ಳೋಂಥ ವಿಚಾರಗಳು ತುಂಬಾ ಇದೆ. ಸೊ ಮಿಲೆಟ್ಸ್ ಮ್ಯಾನ್ ಆಫ್ ಇಂಡಿಯಾ ಅಂತಾನೆ ಪ್ರಸಿದ್ಧಿಗೊಂಡಿರುವಂತಹ ಕಾದರ್ ಸರ್ ಕೂಡ ಬರೋದ್ರಿಂದ ಹೆಚ್ಚು ಜನ ಭಾಗವಹಿಸಿದ್ರೆ ನಿಮ್ಮ ಪರಿವಾರದಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಇಂತಹ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ರೆ ಅವರು ಕೂಡ ನೀವೊಂದು ಹೆಚ್ಚಿನ ಸಹಾಯವನ್ನ ಮಾಡ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತೀನಿ.